ಅದಕ್ಕೆ ಏನ್ ಮಾಡ್ತೀವಿ, ವರ್ಷದಲ್ಲೊಮ್ಮೆ ಮಹಾಶಿವರಾತ್ರಿ ಅಂತ ಮಾಡ್ತೀವಿ. ಮಹಾಶಿವರಾತ್ರಿಯಲ್ಲಿ ಏನ್ ಮಾಡ್ತೀವಿ, ಇಡೀ ದಿನ ಶಿವನ್ ಪೂಜೆ ಮಾಡ್ತೀವಿ, ಅವನ್ ಧ್ಯಾನ ಮಾಡ್ತೀವಿ, ಜೊತೆಗೆ ರಾತ್ರಿ ಎಲ್ಲ ಜಾಗರಣೆನೂ ಕೂಡ ಇರ್ತೀವಿ. ಅದಕ್ಕೆ ಬಾಬುರು ಹೇಳ್ತಾರೆ, ಇಡೀ ವರ್ಷ ಎಲ್ಲ ಭಗವಂತನೆಲ್ಲ ನೆನಪು ಮಾಡ್ತೀವಿ, ಆದ್ರೂ ಕೂಡ ಅವತ್ತೊಂದು ದಿನ ಮಾತ್ರ ಜಾಗರಣೆ ಮಾಡ್ತೀವಿ. ಯಾವಾಗ? ಮಹಾಶಿವರಾತ್ರಿ. ಅದಕ್ಕೆ ಬಾಬು ಅವ್ರು ಏನ್ ಹೇಳ್ತಿದ್ದಾರೆ, ಒಳಗಡೆ ವಿಚಾರಗಳು ಏನು ಅಂತ ಗೊತ್ತೇ ಇಲ್ಲ, ಆದ್ರೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ಪ್ರೀತಿಯಿಂದ ಭಗವಂತನನ್ನ ನೆನಪು ಮಾಡ್ತಾರೆ, ಭಕ್ತಿಯ ಫಲ ಅಂತೂ ಖಂಡಿತವಾಗಿ ಅವರಿಗೆ ಸಿಗತ್ತೆ ಅಂತ ಪರಮಾತ್ಮ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಬಾಬು, ಪ್ರತಿಯೊಂದು ಮನೆಗಳಿಗೂ ಕೂಡ ಏನ್ ಮಾಡ್ಬೇಕು, ಸಂದಬೇಕು ಹೇಳಿದ್ರು ಬಾಬು. ಭಕ್ತರು ನನಗೆ ಎಷ್ಟು ನೆನಪು ಮಾಡ್ಕೊಳ್ತಾರೆ ಭಕ್ತಿಯಲ್ಲಿ, ಭಗವಂತ ಬಂದು ನಮ್ಮನ್ನ ಈ ಪತೀತ ಪ್ರಪಂಚದಿಂದ, ಈ ದುಃಖದಿಂದ, ಅಶಾಂತಿಯಿಂದ ನಮ್ಮನ್ನ ದೂರ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಭಗವಂತ ಹೇಗೆ ದೂರ ಮಾಡ್ತಾನೆ, ಅವ್ನು ಕರೀತಾರೆ. ಆ ಭಗವಂತನನ್ನ ನೆನಪು ಮಾಡೋದ್ರಿಂದ ಏನಾಗುತ್ತೆ, ನಮ್ ದುಃಖ ಅನ್ನುವಂಥದ್ದು ದೂರ ಆಗುತ್ತೆ. ಅಶಾಂತಿಯಿಂದ ಏನಾಗುತ್ತೆ, ಸುಖ ಸಿಗತ್ತೆ, ಖುಷಿ ಸಿಗತ್ತೆ, ನೆಮ್ಮದಿ ಸಿಗತ್ತೆ. ಇದೆಲ್ಲ ಕೊಡುವಂತವ್ರು ಯಾರು? ಪರಮಾತ್ಮ ನಿರಾಕಾರ ಶಿವ ಆಗಿದ್ದಾರೆ. ಆದ್ರೆ ಜಗತ್ತವ್ರಿಗೇನು ಗೊತ್ತೇ ಇಲ್ಲ. ಹೀಗೆ ಆರೋಗ್ಯ ತಪ್ಪಿದಾಗ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಮಾತ್ರ ನಮಗೆ ಆರೋಗ್ಯ ಸಿಗುತ್ತೆ. ನೀವು ವಾಸಿ ಆಗತ್ತೆ ಅಂತ ಮನೆಯಲ್ಲ ಕುತ್ಕೊಂಡ್ರೆ ಏನಾಗುತ್ತೆ, ವಾಸಿ ಆಗಲ್ಲ, ಟೈಮ್ ತಗೊಳುತ್ತೆ. ಹಾಗೆ ಬಾಬಾ ಹೇಳ್ತಾರೆ, ನನ್ನನ್ನು ಯಾವಾಗ ನೆನಪು ಮಾಡ್ತಾ ಹೋಗ್ತೀರಾ, ಹಾಗೇನಾಗುತ್ತೆ, ಆತ್ಮ ಸತೋಪ್ರಧಾನ. ಅದಕ್ಕೆ ಬಾಬಾ ಚಿನ್ನದ ಬುದ್ಧಿ, ಸತೋಪ್ರಧಾನ ಬುದ್ಧಿ ಅಂತ ಹೇಳ್ತಾರೆ. ಭಗವಂತ ನಮಗೆ ರಾಜಯೋಗದ ಅಭ್ಯಾಸವನ್ನ ಮಾಡಿಸ್ತಾ ಇದೆ. ಅದಕ್ಕೆ ಭಗವಂತ ಹೇಳ್ತಾರೆ, ಭಕ್ತಿಯ ಫಲನೂ ಕೂಡ ಹೇಗೆ ಸಿಗುತ್ತೆ, ಅವ್ರು ಪರಿಶ್ರಮ ಪಟ್ಟಿದ್ದಾರೆ, ಆ ಪರಿಶ್ರಮ ಪಟ್ಟಿರೋದಕ್ಕೆ ಏನಾಗ್ತಿದೆ, ಭಕ್ತಿಯ ಫಲ ಸಿಗತ್ತೆ ಅಂತ ಪರಮಾತ್ಮ ತಂದೆ ಹೇಳ್ತಾರೆ. ಆ ಆತ್ಮನು ಕೂಡ ತಿಳ್ಕೊಂಡಿದೆ. ಈಗ ರಾವಣನ ಪ್ರಪಂಚ, ನಮ್ಮಲ್ಲಿ ಏನ್ ಕೆಟ್ಟ ಗುಣಗಳಿದೆ, ಗುಣಗಳನ್ನ ಭಗವಂತನನ್ನ ನೆನಪು ಮಾಡಿ ಏನ್ ಮಾಡ್ಬೇಕು, ಕೆಟ್ಟ ಗುಣಗಳನ್ನ ನಾವು ತೆಗೆದಾಕ್ಬೇಕು. ಆಗ್ಲೇ ಆತ್ಮ ಸತೋಪ್ರಧಾನ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಆತ್ಮ ಸತೋಪ್ರಧಾನ ಆಗಲ್ಲ. ಹೇಗೆ ಸ್ನಾನ ಮಾಡ್ತೀವಿ, ಸ್ನಾನ ಮಾಡಿದಾಗ ಶರೀರದ ಕೊಳೆ ಹೋಗುತ್ತೆ, ಆದ್ರೆ ಆತ್ಮದಲ್ಲಿರುವಂತಹ ದುಃಖ ಆಗ್ಲಿ, ಅಶಾಂತಿ ಆಗ್ಲಿ, ನೋವಾಗ್ಲಿ ಹೋಗಲ್ಲ. ಶರೀರಕ್ಕೆ ಸ್ನಾನ ಮಾಡಿದ್ವಿ, ಆತ್ಮಕ್ಕೆ ಏನ್ ಮಾಡಿಸಿದ್ವಿ, ಏನು ಮಾಡಿಸ್ಲೇ. ಅದಕ್ಕೆ ಭಗವಂತ ಏನ್ ಹೇಳ್ತಾರೆ, ದಿನನಿತ್ಯ ಆತ್ಮಕ್ಕೆ ಏನ್ ಮಾಡಿ, ಜ್ಞಾನದ ಸ್ನಾನ ಮಾಡಿಸಿ, ಜ್ಞಾನದ ತಿಳುವಳಿಕೆಯನ್ನ ಕೊಡಿ, ಜ್ಞಾನದ ಊಟವನ್ನ ಕೊಡಿ. ಆಗ ಏನಾಗುತ್ತೆ, ಆತ್ಮ ಸತೋಪ್ರಧಾನ ಆಗತ್ತೆ, ಪವಿತ್ರ ಆಗತ್ತೆ, ಒಳ್ಳೆಯ ಬುದ್ಧಿ ಬರುತ್ತೆ. ಆಗ ಶಾರೀರಿಕವಾಗಿ ಏನೆಲ್ಲ ಕಾಯಿಲೆಗಳು ಬರುತ್ತೆ, ಬೇಜಾರ ಆಗತ್ತೆ, ದುಃಖ ಆಗತ್ತೆ, ಇದೆಲ್ಲವೂ ಕೂಡ ಏನಾಗುತ್ತೆ, ದೂರ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಬಾಬು ಏನ್ ಕಲಿಸ್ಕೊಡ್ತಾ ಇದ್ದಾರೆ, ಪರಮಾತ್ಮ ನಿರಾಕಾರ ಶಿವ ರಾಜ್ಯೋಗದ ಅಭ್ಯಾಸವನ್ನ ಮಾಡಿಸ್ತಾ ಇದ್ದಾರೆ. ರಾಜರಿಂದಲೂ ರಾಜ್ಯರಾಗುವಂತ ಅಭ್ಯಾಸ. ಅಭ್ಯಾಸ ಮಾಡ್ಬೇಕು ಅಂದ್ರೆ ಒಬ್ಬ ಪರಮಾತ್ಮ ಇರೋ ನಿರಾಕಾರ ಶಿವ ಆಗಿದ್ದಾನೆ. ಶಿವನನ್ನ ಏನ್ ಮಾಡ್ಬೇಕು, ನಾವು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಏನಾಗ್ತೀವಿ, ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಸುಖ ಇರಲ್ಲ, ಖುಷಿ ಇರಲ್ಲ, ಮುಗುಳ್ನಗೆ ಇರಲ್ಲ. ಹೇಗೆ ಹುಷಾರ್ ತಪ್ಪಿದಾಗ ಮುಖ ಎಲ್ಲ ನೋಡಿ ಬಾಡೋಗ್ಬಿಟ್ಟಿರುತ್ತೆ, ಭಗವಂತನನ್ನ ನೆನಪು ಮಾಡಿದಾಗ ನೋಡಿ ಮುಖ ಎಷ್ಟು ಸುಂದರವಾಗಿ ಮುಗುಳ್ನಗ್ತಾ ಇರುವಂತದ್ದು ಕಾಣಿಸುತ್ತೆ. ಅದಕ್ಕೆ ಲಕ್ಷ್ಮೀನಾರಾಯಣರನ್ನ ನೋಡಿದೀವಿ, ನಾವು ದೇವತೆಗಳನ್ನ ನೋಡಿದೀವಿ, ಮುಖ ಜೊತೆ ನನ್ನ ಮಕ್ಕಳದು ಬರ್ತಾಳೆ, ಅಪ್ಪಂದು ಬರ್ತಾಳೆ, ಮಕ್ಕಳು ಅಂತೇಳಿ ಮಗ ಅಂತಾನೆ ಆತ್ಮದ್ ಬರ್ತಾಳೆ ಅಂತ ಹೇಳ್ತಾರೆ. ಎಷ್ಟು ನಶೆಯಿಂದ ಹೇಳ್ಕೊಳ್ತಾರಲ್ವಾ, ಇಬ್ಬರದು ಬಟ್ಟದೆ ಒಟ್ಟೊಟ್ಟಿಗೆ ಆಗತ್ತೆ. ಕಾಲರ ಕಾಲ ಮಹಾಕಾಲ ಮಹಾದೇವ ಅಂತ ಹೇಳ್ತಾರೆ. ಶಿವರಾತ್ರಿಯಲ್ಲಿ ಎಲ್ಲಾ ಕಡೆ ವಿಜೃಂಭಣೆಯಿಂದ ಎಷ್ಟು ಆಹ್ವಾನ ಮಾಡ್ತಾರೆ, ಎಷ್ಟು ನೆನಪು ಮಾಡ್ತಾರೆ ಭಕ್ತಿಯಲ್ಲಿ. ಇಡೀ ರಾತ್ರಿ ಜಾಗರಣೆ ಮಾಡ್ತಾರೆ, ಶ್ಲೋಕಗಳನ್ನ ಹೇಳ್ತಾರೆ. ಬಾಬುವ್ರು ಏನ್ ಹೇಳ್ತಾರೆ, ಮನಸ್ಸಿನಲ್ಲಿ ಎಲ್ಲೇ ಇದ್ರೂ ಕೂಡ ನನ್ನನ್ನ ನೆನಪು ಮಾಡಿ ಅಂತ ಹೇಳ್ತಾರೆ, ಖುಷಿಯಿಂದ ಇದೆ. ಅದಕ್ಕೆ ಏನಂತ ಕರೆದ್ರಿ, ಪತೀತ ಪಾವನ ಬನ್ನಿ ಸುಖ ಕೊಡಿ ಅಂತ ಕರೆದ್ರಿ ಅಂತ ಹೇಳ್ತಾರೆ. ಇಡೀ ದಿನ ಭಗವಂತನನ್ನ ಜಾಗರಣೆ ಮಾಡ್ತಾರೆ, ನೆನಪು ಮಾಡ್ತಾರೆ. ಅದೇ ನೀವು ಒಂದೇ ಕಡೆ ಇದ್ದು ನನ್ನ ನೆನಪು ಮಾಡಿ, ಜಾಗರಣೆ ಮಾಡಿ ಅಂತ ಹೇಳೇ ನಿಮ್ಮ ಗುಣಗಳ ಬಗ್ಗೆ ನಿಮ್ಗೆ ಜಾಗರಣೆ ಇರಲಿ. ಸದಾ ಪರಮಾತ್ಮನ ನೆನಪಿನಲ್ಲಿರಿ, ಸ್ಮೃತಿಯಲ್ಲಿರಿ, ಸುಖದಲ್ಲಿರಿ. ನೀವು ಕರೆದ್ರೆ ನಾನು ಬಂದಿದ್ದೀನಿ, ಈ ದುಃಖವನ್ನ ದೂರ ಮಾಡಿ ಸುಖ ಕೊಡಿ ಅಂತ ಕರೆದ್ರಿ. ಆ ಸುಖ ಕೊಡೋಕ್ಕೋಸ್ಕರನೇ ಏನ್ ಮಾಡಿ ಬಂದಿದ್ದೀನಿ. 10 ನಿಮಿಷ ನನ್ನ ಧ್ಯಾನ ಮಾಡಿ. ಮುಂಚೆ ಹೇಳಿದ್ರಲ್ಲ ಬಾಬು, ಭಕ್ತರು ಅರ್ಧ ಕಲ್ಪನನ್ನ ನೆನಪು ಮಾಡಿದರೆ